ಆ ನೊಟೋರಿಯಸ್ ಕಳ್ಳ ಅದಾಗಲೇ ಆ ಶ್ರೀಮಂತನ ಬಂಗ್ಲೆಗೆ ಕನ್ನ ಹಾಕಲು ನುಗ್ಗಿಬಿಟ್ಟಿದ್ದ. ಅತ್ಯಮೂಲ್ಯ ವಸ್ತುಗಳನ್ನು ದೋಚುವ ಬ್ಯುಸಿಯಲ್ಲಿದ್ದಾನೆ. ಈತನ್ಮಧ್ಯೆ ಪಕ್ಕದ ರೂಮಿನಿಂದ ಏನೋ ಗುಸುಗುಸು ಪಿಸುಮಾತು ಕೇಳುತ್ತಿದೆ. ಪ್ರಿಯೇ, ನಮ್ಮ ಮುದ್ದಿನ ಮಗಳು ಮಹಾ ಸೌಂದರ್ಯವಂತೆ, ಬುದ್ಧಿವಂತೆ, ದುನಿಯಾ ಮತ್ತು ಪರಲೋಕದ ಜ್ಞಾನವನ್ನು ಆಳವಾಗಿ ಅರಿತವಳು. ಇನ್ನು ಅವಳ ಅರ್ಹತೆಗೆ ತಕ್ಕ ವರನನ್ನು ಹುಡುಕಿದ್ರೆ ನಮ್ಮ ಬಾಳು ಸಾರ್ಥಕ. ಅದಕ್ಕಾಗಿ ನಾಳೆಯಿಂದ ಸೃಷ್ಟಿಕರ್ತನ ಭವನದಲ್ಲಿ ಹುಡುಕಾಡುವೆ. 40 ದಿನ ಮಸ್ಜಿದಿನಲ್ಲಿ ಜಮಾಅತ್ತಾಗಿ ನಮಾಜ್ ನಿರ್ವಹಿಸುವವನೇ ನನ್ನ ಪ್ರೀತಿಯ ಅಳಿಯ. ಅವನೇ ಈ ಮನೆಯ ಹಕ್ಕುದಾರ. ಆ ಯಜಮಾನನ ಪತ್ನಿ ಪ್ರಾರ್ಥಿಸಿದಳು, ನನ್ನ ಪತಿಯ ಬಯಕೆಯನ್ನು ಈಡೇರಿಸು ನಾಥ. ಎಲ್ಲವನ್ನೂ ತದೇಕ ಚಿತ್ತದಿಂದ ಆಲಿಸುತ್ತಿದ್ದ ಆ ಕಳ್ಳ ನಾಳೆಯಿಂದ 40 ದಿನ ಮಸ್ಜಿದ್ಗೆ ಹೋಗಿ ನಮಾಜ್ ನಿರ್ವಹಿಸಬೇಕು. ಈ ಮಹಾ ಶ್ರೀಮಂತನ ಮಗಳನ್ನು ನಾನು ಪಟಾಯಿಸಬೇಕು. ಹಾಗಿದ್ದಲ್ಲಿ ನನ್ನ ಭವಿಷ್ಯ ಬಿಂದಾಸಾಗಿರಬಹುದಲ್ವೇ ಎಂದು ಅದಾಗಲೇ ಆತ ತೀರ್ಮಾನ ಮಾಡಿಬಿಟ್ಟಿದ್ದ. ಮರುದಿನವೇ ಸುಬಹಿ ನಮಾಜ್ ಮಾಡಲು ಆತ ಮಸ್ಜಿದ್ ಮೆಟ್ಟಿಲೇರಿದ. ಫರ್ಜ್, ಸುನ್ನತ್ ಯಾವುದನ್ನು ಬಿಡದೆ ನಮಾಜ್ ಮಾಡಲು ಪ್ರಾರಂಭಿಸಿದ. ದಿನ ಕಳೆದಂತೆ ಆ ಧನಿಕ ಈ ಕಳ್ಳನ ಮೇಲೆ ನಿಗಾ ಇಡಲಾರಂಭಿಸಿದ. 10 ದಿನ ಕಳೆಯುತ್ತಿದ್ದಂತೆಯೇ ಆತ ಕುರ್ಆನನ್ನು ಓದಲು ಶುರು ಮಾಡಿದ. ಕಳ್ಳ ಸ್ವಯಂ ಬದಲಾಗುತ್ತಿದ್ದಂತೆ ತೋರುತ್ತಿತ್ತು. 30 ದಿನಗಳು ಕಳೆದಾಗಲಂತೂ ಆತ ಮಸ್ಜಿದಿನಲ್ಲಿ ಧ್ಯಾನ ನಿರತನಾದ. ಆ ನೊಟೋರಿಯಸ್ ಕಳ್ಳ ಕಳ್ಳತನವನ್ನೇ ಮರೆತು ಬಿಟ್ಟ. ಉತ್ತಮ ಕೆಲಸಕ್ಕೆ ಸೇರಿಕೊಂಡ. ಗತಕಾಲದಲ್ಲಿ ತಾನು ಮಾಡಿದ ಭೀಕರ ಪಾಪಗಳನ್ನು ನೆನೆದು ಕಣ್ಣೀರಿಟ್ಟ. 35 ದಿನ ಕಳೆಯುವುದಕ್ಕೂ ಮುನ್ನ ಆತ ಸಂಪೂರ್ಣವಾಗಿ ಬದಲಾದ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಆ ಧನಿಕನ ಹೃದಯದಲ್ಲೇನೋ ಒಂದು ಖುಷಿ. ಅವರು ಮನದಲ್ಲಿ ಬರೆದಿಟ್ಟರು, ನನ್ನ ಮುದ್ದಿನ ಮಗಳ ವರನಾಗಲು ಅರ್ಹತೆ ಇರುವ ಏಕ ವ್ಯಕ್ತಿ ಇವರೇ. ಅತ್ಯುತ್ತಮ ಸ್ವಭಾವ, ನಿಷ್ಕಳಂಕ ಬದುಕು. 40ನೇ ದಿನದ ಸುಬಹಿ ನಮಾಜಿನ ಬಳಿಕ ಧನಿಕ ಆ ವ್ಯಕ್ತಿಯಲ್ಲಿ ತನ್ನ ಆಗ್ರಹವನ್ನು ವ್ಯಕ್ತಪಡಿಸಿದರು. ಘೋರ ಕಳ್ಳನಾಗಿದ್ದ ಆ ವ್ಯಕ್ತಿ ಅತ್ತು ಗೋಗರೆದು ಆ ಧನಿಕನಲ್ಲಿ ಹೇಳಿದ ಮಾತು ಹೇಗಿತ್ತು, ಕ್ಷಮಿಸಿ, ನನ್ನನ್ನು ಬಲವಂತ ಮಾಡದಿರಿ, ನನಗೆ ಸಾಧ್ಯವಿಲ್ಲ. ಸೃಷ್ಟಿಕರ್ತ ಅಲ್ಲಾಹನು ಮತ್ತು ನನ್ನ ಮಧ್ಯೆ ಇರುವ ಪ್ರೇಮ ಬಾಂಧವ್ಯಕ್ಕೆ ಅದು ತೊಂದರೆಯುಂಟು ಮಾಡಬಹುದು. ನನ್ನ ಆರಾಧನೆಗಳಿಗೆ ಅದು ತೊಡಕುಂಟು ಮಾಡಲೂಬಹುದು. ಅಲ್ಲಾಹನು ನಿಮ್ಮ ಮಗಳಿಗೆ ಉತ್ತಮ ಪತಿಯನ್ನು ನೀಡಿ ಗೌರವಿಸಲಿ. ಹಣಕ್ಕಾಗಿ ಏನು ಬೇಕಾದರೂ ಮಾಡುತ್ತಿದ್ದ ನನಗೆ ಸೃಷ್ಟಿಕರ್ತನ ಪ್ರೇಮದ ಮುಂದೆ ಹಣ ಏನೇನೂ ಅಲ್ಲ ಎಂಬ ಮಹಾಪಾಠ ನೀಡಿ ನನ್ನ ಬದುಕನ್ನೇ ಬದಲಾಯಿಸಿದವರು ನೀವು. ಅದಕ್ಕರ್ಹವಾದ ಪ್ರತಿಫಲ ನಿಮಗಿದೆ. ಎಲ್ಲವನ್ನೂ ಅಲ್ಲಾಹನು ಪರಲೋಕದಲ್ಲಿ ತಿಳಿಸುವನು. ಸುಬ್ಹಾನಲ್ಲಾಹ್. ನಮಾಜ್ ನಿರ್ವಹಿಸದೆ ಬದುಕಿನ ಅದೆಷ್ಟೋ ದಿನಗಳು ನಮ್ಮಿಂದ ಕಳೆದು ಹೋಗಿದೆ. ಯಾವ ಕಾರಣಕ್ಕೂ ನಮಾಜನ್ನು ಕಡೆಗಣಿಸದಿರೋಣ ಪ್ರೀತಿಯ ಗೆಳೆಯರೆ. ನಿಂತು ನಮಾಜ್ ನಿರ್ವಹಿಸಲು ಸಾಧ್ಯವಾಗದವರು ಕುಳಿತು ನಿರ್ವಹಿಸಬೇಕು. ಅದು ಕೂಡ ಸಾಧ್ಯವಾಗದವರು ಮಲಗಿ ನಿರ್ವಹಿಸಬೇಕು. ಅದು ಕೂಡ ಸಾಧ್ಯವಿಲ್ಲದವರು ಕಣ್ಣಿನ ಸನ್ನೆ ಮೂಲಕವಾದರೂ ಕೂಡ ಸಾಧ್ಯವಿಲ್ಲದವರು ಹೃದಯದಿಂದಾದರೂ ನಮಾಜ್ ನಿರ್ವಹಿಸಲೇಬೇಕು. ಇನ್ನ ಸಲಾತ ತನ್ಹಾ ಅನಿಲ್ ಫಹ್ಶಾಇ ವಲ್ ಮುನ್ಕರ್. ನಿಶ್ಚಯ ಭಕ್ತಿ, ನಿಷ್ಠೆ, ನಿಷ್ಕಳಂಕತೆಯಿಂದ ತುಂಬಿದ ನಮಾಜ್ ನಮ್ಮನ್ನು ಸರ್ವ ನೀಚ ಕಾರ್ಯಗಳಿಂದಲೂ ತಡೆಯುತ್ತದೆ. ಉತ್ತಮ ವ್ಯಕ್ತಿಯಾಗಿ ಬದಲಾಗಲು ಅಲ್ಲಾಹನು ನಮ್ಮನ್ನು ಅನುಗ್ರಹಿಸಲಿ. ಆಮೀನ್.